ಬಾಲಕೃಷ್ಣ ಅವರೇ ರೈತರು, ಅನಕ್ಷರಸ್ಥರು, ಅವರಿಗೆ ತುಂಬ ಹೊರಗಿನ ತಿಳುವಳಿಕೆ ಅನ್ನೋದು ಇಲ್ಲ. ನಾನು ಎಲ್ಲರೂ ಅದೇ ಥರ ಅಂತ ಹೇಳ್ತಾ ಇಲ್ಲ, ಬಟ್ ಬಹುತೇಕರು ನಾನು ನೋಡಿದಾಗ ಹೊರಗಿನ ತಿಳುವಳಿಕೆ ಅನ್ನೋದಿಲ್ಲ. ಅವ್ರು ತುಂಬ ಕಡಿಮೆ ಜಮೀನು ಸರ್. ನೆನ್ನೆ ಒಂದು ಲೆಕ್ಕ ನೋಡ್ತಾ ಇದ್ದೆ ನಾನು, ಆ ಊರಿನಲ್ಲಿ 700 ಚಿಲ್ಲರೆ ಎಕರೆ ಜಮೀನಿದೆ, ಬಟ್ 600 ಜನ ರೈತರಿದ್ದಾರೆ ಅಂತ. ಅಂದ್ರೆ ಆನ್ ಆ್ಯನ್ ಆ್ಯಾವ್ರೇಜ್ 1 ಎಕರೆ ಸಹಿತ ಜಮೀನಿಲ್ಲ ಅಲ್ಲಿ. ಅವರು ಕಂಗಾಲಾಗಿದ್ದಾರೆ ರೀ, ಜಮೀನು ಹೋಗ್ಬಿಟ್ರೆ ಏನು ಮಾಡೋದು, ಜೀವನ ಏನು ಅಂತ ಕಂಗಾಲಾಗಿದ್ದಾರೆ ಸರ್. ಅದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಇನ್ನೊಂದು ಆಲೋಚನೆ ಮಾಡ್ತಾ ಇದೀವಿ. ಅವ್ರು ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಟರೆ ಅವ್ರಿಗೆ ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ನಾವು ಯಾವ ರೀತಿ ಸಹಕಾರ ಕೊಡ್ಬೋದು ಸರ್ಕಾರದಿಂದ ಅಂತೇಳಿ ಅದ್ರ ಬಗ್ಗೆ. SC ST ಅವ್ರ ಜಮೀನು ಮಾರಿದ್ರೆ ಏನೋ ಒಂದು ಆಪ್ಷನ್ ಇದೆಯಪ್ಪ, ನಂಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವ್ರು ಇನ್ನೊಂದು ಕಡೆ ಜಮೀನು ತಗೊಳ್ಳೇಬೇಕು, ಆ ಜಮೀನಿಗೆ ನೇರವಾಗಿ ಸರ್ಕಾರದಿಂದ ಅಡ್ವಾನ್ಸ್ ಪೇ ಆಗುತ್ತೆ, ಆ ಥರದ್ದೇನೋ. ಇಲ್ಲ ಆ ಥರ ಅಲ್ಲ ಸರ್. ನಾನು ಇವಾಗ SC ST ಜಮೀನು ತೊಗೊಂಡ್ರೆ ನಾನು ಅವ್ರಿಗೆ ಪರ್ಯಾಯ ಜಾಗ ಕೊಡಿಸ್ಬೇಕು ಬೇರೆ ಕಡೆ. ಎಸ್, ಆ ಜಾಗ ಕೊಡಿಸ್ಬಿಟ್ಟು ನಾನು ಇಲ್ಲಿ ತಗೋಬೇಕು. ಅದು ರಿಯಲ್ ಎಸ್ಟೇಟ್ ಮಾಡೋರಿಗೆ. ರಿಯಲ್ ಎಸ್ಟೇಟ್ ಅದು ರಿಯಲ್ ಎಸ್ಟೇಟ್ ಮಾಡೋರಿಗೆ. ಈಗ ನನಗೆ ಬೇಕೇ ಬೇಕು, ಎಲ್ಲೋ ಒಂದು SC ST ಜಮೀನು ಇರ್ತದೆ, ಅದು ತಗೋಬೇಕು ಅಂತಂದ್ರೆ ಅವನಿಗೆ ಬೇರೆ ಜಾಗ ನಾವು ಕೊಡಿಸಿ 1 ಎಕರೆ, ನಾನು ಇದು 1 ಎಕರೆ ಪರ್ಚೇಸ್ ಮಾಡಬೇಕು. ಅಂಥದ್ದೇನು ಇಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಬೇರೆ ರೀತಿ ಒಂದು ದುಡ್ಡು ತಗೊಳ್ಳಿ, ಇಲ್ಲ ಪರಿಹಾರ ಲ್ಯಾಂಡ್ ತಗೊಳ್ಳಿ. ಅವ್ರನ್ನೂ ನಾವು ಕೇಳ್ತೀವಿ, ಅವ್ರನ್ನೂ ನಾವು ಮೀಟಿಂಗ್ ಕರಿತೀವಿ. ಅವರು ಆ ಥರದಲ್ಲಿ ಏನು ಸಜೆಷನ್ ಕೊಟ್ಟರೆ ಸರ್ಕಾರದಿಂದ ಯಾವ ರೀತಿ ಅವ್ರಿಗೆ ಸ್ಪಂದಿಸ್ಬೋದು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಎಸ್, ನಾನು 1 ಎಕರೆ ಜಮೀನು ಹೋಗ್ತಾ ಇದೆಯಪ್ಪ, ಇಲ್ಲಿಂದ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ನಂಗೆ ಒಂದು 4 ಎಕರೆ ಕೊಡಿಸಿ ಅಂತ ಸರ್ಕಾರದ ಮುಂದೆ ಅವರು ಬೇಡಿಕೆಯನ್ನಿಟ್ಟರೆ ಕನ್ಸಿಡರ್ ಮಾಡಬಹುದು. ಅಷ್ಟೊಂದು ಮಾಡ್ತೀವಿ ಅಂತ ನಾವೇನು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೆ ಅನುಕೂಲ ಏನು ಮಾಡ್ಕೊಡ್ಬೋದು ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೊಡ್ತೀವಿ. ನೀವು ಬರುತ್ತೆ ಅಂತೇಳಿ ನಮ್ಮದು ಬೈರಮಂಗಲ ಸರ್ವೆ ನಂಬರಲ್ಲಿ 5 ಎಕರೆ ಬರುತ್ತೆ. ಓಕೆ, 5 ಎಕರೆ. 5 ಎಕರೆ, ಅಲ್ಲೊಂದು 5 ಎಕರೆ, ಇಲ್ಲೊಂದು 6 ಎಕರೆ, ಎಲ್ಲರೂ 10 ಕೋಟಿ. ನಂದು 4 ಎಕರೆ ರೇಷ್ಮೆನೇ ಇದೆ. 4 ಎಕರೆ ರೇಷ್ಮೆ. ಓಕೆ. ನಮ್ಮದು ಏನಾಗಿದೆ ಅಂದರೆ ಪೂರ್ವಾಭಿಮುಖ ಪಶ್ಚಿಮಾಭಿಮುಖವಾಗಿ 2 ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಮಗೆ ಮಾನವ ಸಂಪನ್ಮೂಲ ಕೂಲಿ ಕಾರ್ಮಿಕರು ಈಗ ಸಿಗ್ತಾ ಇಲ್ಲ ಅಂದರೆ ವಿರಳ. ಈಗ ನಮ್ಮದು ಎಲ್ಲ ಊರಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ, ಆದರೂ ಆಳು ಸಿಗೋದಿಲ್ಲ. ಇನ್ನು ನಿಮ್ಮ ಊರಲ್ಲಿ ಇಂಡಸ್ಟ್ರಿ ಸಿಗೋದೇ ಇಲ್ಲ ಸರ್. ಓಕೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ಕಾಯ್ಕೊಂಡಿದ್ರು, ನಾವು ಹೋಗೋದಕ್ಕೆ ಇನ್ನೊಬ್ರು ಕರ್ಕೊಂಡು ಹೋಗಿರ್ತಾರೆ. ಆ ಥರ ಡಿಮ್ಯಾಂಡ್ ಇದೆ ನಮ್ಮ ಬೈರಮಂಗಲ ಸರ್ವೆ ನಂಬರಲ್ಲಿ ನಮ್ಮದು. ಓಕೆ. ಈಗ ನಮ್ಮದು ಫಲವತ್ತಾದ ಭೂಮಿನೇ. ನಮ್ಮ ಇನ್ನೊಬ್ರು ರೈತರು ಫಸ್ಟ್ ಬೆಂಚಲ್ಲಿದ್ದಾರೆ, ಅವ್ರದ್ದು ಅಡ್ಕಲು ಗದ್ದೆ, ಅವ್ರದ್ದು 2 ಎಕರೆ ಸುಮ್ಮನೆ ಒಡಕೆ ಬೆಳೆದಿದೆ. ಸರ್ಕಾರ ಇವತ್ತು ಆ ಗದ್ದೆಗೂ ಅದೇ ರೇಟ್ ಕೊಡ್ತದೆ, ನನ್ನ ಗದ್ದೆಗೂ ಅದೇ ರೇಟ್ ಕೊಡ್ತದೆ. ಫಲವತ್ತಾದ ಭೂಮಿ ನಂದು, ರೇಷ್ಮೆ, ತೆಂಗು ಎಲ್ಲ ಇದೆ. 2 ಕೋಟಿ 2,47,75,000. ನಮ್ದೇನಾಗಿದೆ ಅಂದರೆ ರೆಡ್ ಝೋನ್ ಇರೋದ್ರಿಂದ ನಾನು ಕೆಲವು ಕಾನೂನು ಸಲಹೆ ತಗೊಂಡಿದ್ದೀನಿ. ರೆಡ್ ಝೋನ್ ಇರೋದ್ರಿಂದ ಇದು ಯಾವುದೇ ಸರ್ಕಾರಕ್ಕೂ ಚಿನ್ನದ ಮಟ್ಟ ಇದ್ದಂಗೆ ಆಗೋದೆ. ಓಕೆ. ಇದು ಕನ್ಸಲ್ಟ್ ಎಷ್ಟು ಏಜ್ ಎಷ್ಟು ಸರ್? 35 ವರ್ಷ ನನಗೀಗ. ನೀವು 35 ವರ್ಷದವ್ರಿ, ನಿಮಗೆ ಅನ್ಸುತ್ತೆ ಒಳ್ಳೆ ರೇಟ್ ಬರ್ತಾ ಇದೆ. ಇದು ಸರ್ ಮುಂದೆ ನೋಡಿ, ಮುಂದೆ ನಿಮ್ಮ ತಂದೆ ತಾಯಿನೂ ಅಂತಾರೆ ಇದಕ್ಕೆ. ತಂದೆ ತಾಯಿ ಅವ್ರು ಹೇಳ್ತಿದ್ದಾರೆ. ತಂದೆ ತಾಯಿನೂ ವಿಚಾರಿಸಿ ಇದು ಮಾಡಿರೋದು. ನಮ್ದು ಎಲ್ಲ ತಂದೆ ತಾಯಿ ಜೊತೆ ಎಲ್ಲ ಬಾಂಧವ್ಯ ಚೆನ್ನಾಗಿ ಇರೋ ಕುಟುಂಬನೇ ನಂದು. ಅದು ಈಗ ನೆಕ್ಸ್ಟ್ ಇನ್ನೂ 30 ವರ್ಷ ಆದಮೇಲೂ ಇದು ರೆಡ್ ಝೋನ್ ಇರೋದ್ರಿಂದ ಭೂಸ್ವಾಧೀನ ಯಾವುದೇ ಸರ್ಕಾರ ಬಂದರೂ ಇವರಿಲ್ಲ ಅಂದರೆ ಮುಂದೆ ಬರೋ ಸರ್ಕಾರ ಆದರೂ ಮಾಡ್ತದೆ. ಅವತ್ತು ಈ ರೇಟ್ ಕೊಟ್ಟರೆ ಇನ್ನು 5 ವರ್ಷ ಆದಮೇಲೆ ಈ ರೇಟ್ ಕೊಟ್ಟರೆ ನಾವೇನು ಮಾಡೋದು? ರೆಡ್ ಝೋನ್ ಇದಕ್ಕೆ ಮೂಲ ಕಾರಣನೇ ರೆಡ್ ಝೋನ್. ಪರವಾಗಿದ್ದೀವಿ ಅಂದರೆ ಈಗ ನೆಕ್ಸ್ಟ್ 5 ವರ್ಷಕ್ಕಾದರೂ ಇದೇ ರೇಟ್ ಕೊಟ್ಟರೆ ಇನ್ನೂ 5 ವರ್ಷ ಮುಂದಕ್ಕೆ ಹೋಗಿರುತ್ತಲ್ಲ, ಅವಾಗ ಬೇರೆ ಕಡೆಯಿಂದ ಜಮೀನು ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನೀವು ತಗೋಬೇಕಂದ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ ಕೆಲವರು ಹೇಳ್ತಾರೆ ರೆಡ್ ಝೋನ್ ಮಾಡಿರೋದ್ರಿಂದನೇ ಭೂಮಿ ಉಳ್ಕೊತ್ತು ಅಂತ. ಸೊ ಬೇಸಿಕಲಿ ನಿಮ್ಮ ವಾದ ಲೇಔಟ್ ಆಗಬೇಕು. ಈ ಲೇಔಟ್ ರೆಡ್ ಝೋನ್ ಇರೋದ್ರಿಂದ ಇದು ಅಕ್ವರೇಷನ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ. ಓಕೆ. ಈ ರೆಡ್ ಝೋನ್ ಮಾಡಿದ್ದು ಪಿತಾಮಹರಿಗೆ ಈಗ ಹೇಳ್ತಾರೆ ಅವ್ರ ಕಡೆಯವರೆಲ್ಲ ಏನು, ನಾನು ಮೂಲ ಅವ್ರಿಗೆ ಸಪೋರ್ಟ್ ಮಾಡಿದ್ದನು. ಬಟ್ ಏನು ಅಂದರೆ ಅವ್ರು ತಪ್ಪು ಮಾಡಿದ್ನ ಹೇಳ್ತಾ ಇದ್ದೀನಿ ನಾನು. ಪಕ್ಷದ ಪರವಾಗಿಲ್ಲ, ಪಕ್ಷ ಮಾಡಿದ ತಪ್ಪು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಬಿಡದಿ ಸುತ್ತಮುತ್ತ ಅವ್ರು ಮಾಡಿದ್ದೆ ಜೈ ಅಣ್ಣಂಗೆ ಜೈ. ಅವ್ರು ಮಾಡಿದ್ದಕ್ಕೆ ಹೇಳ್ತಾನೆ. ಅವತ್ತು ಸಾತ್ನೂರು, ಸೋಲೂರು, ರಾಮನಗರ ಕಸ್ಬಾ ಹೋಬ್ಳಿ ಅವೆಲ್ಲ ಸಾತ್ನೂರು ಅವು ಬಿಟ್ಬಿಟ್ಟು ನಮ್ಮದು 2 ಹೋಬ್ಳಿನೇ ಯಾಕೆ ರೆಡ್ ಝೋನ್ ಮಾಡಿದ್ರು ಅಣ್ಣ? ಈಗ ಇಲ್ಲಿ ಬರೋದು ಗಾಳಿಲಿ ಗುಂಡಿಕೋದು ಹೋಗೋದು ಯಾಕೆ ಈ ಥರ ಜನಗಳು ಮತ್ತೆ ನಾವು ಅಂತಂದಿರಿ ಸರ್, ಅವರು ಅಷ್ಟೇ ನಾವು ಅಷ್ಟೇ. ಓ, ನೀವು ಕಸಿನ್ಸಾ? ನೀವು ಕಸಿನ್ಸ್ ಅಲ್ಲ, ಈಗ ಅಕ್ಕಪಕ್ಕದವರು. ಅವ್ರ ಹೊಸೂರು, ನಮ್ಮದು ಬೈರಮಂಗಲ. ಅರ್ಥ ಆಯ್ತಾ? ಈಗ ಅವ್ರದ್ದು ಹೇಳಿದ್ರು ಇವತ್ತು ಹೋರಾಟ ಮಾಡ್ತಾ ಇರೋರು ಎಲ್ಲ ಮುಂದೆ ಜಮೀನ್ದಾರರೇ ಮಾರ್ಕೊಂಡು ಕಮ್ಮಿ ಆಗವ್ರೆ. ಈಗ ಫಸ್ಟ್ ಬೆಂಚು ಹೋರಾಟ ಮಾಡ್ತಾ ಇರೋದ್ರಲ್ಲಿ ಸುಮಾರು ಜನ 60 ಲಕ್ಷ 59 ಲಕ್ಷಕ್ಕೆ ಮಾರ್ಕೊಂಡು 59 ಲಕ್ಷಕ್ಕೆ ಒಬ್ಬರು ಹೋರಾಟ ಮಾಡ್ತಾರೆ.
9 ಎಕರೆ ಮಾರವ್ರೆ. ಸರ್ ಈಗ 6 ಒಂದು ವರ್ಷದ ತಿಂಗಳಿಂದ ಹಿಂದೆ. ನೋಟಿಫಿಕೇಶನ್ ಹಾಕಿನ ಮುಂಚೆ 80 ಈಗ ನಮ್ಮ ಕೃಷ್ಣಣ್ಣ ಮಾತಾಡಿದ್ರು, ಅವರು ಸುಮಾರು ಮಾರವ್ರೆ, 80 ಲಕ್ಷಕ್ಕೆಲ್ಲ ಮಾರವ್ರೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋದಕ್ಕಿಂತ ಮುಂಚೆ. ಯಾರಿದ್ರಲ್ಲ ಕೃಷ್ಣ? ಇವ್ರು ನಮ್ಮ ಈ ಕೃಷ್ಣಣ್ಣ. ಹೌದಾ ಸರ್? ಕೇಳಿ, ಅಲ್ಲ ಒಂದು ನಿಮಿಷ. ಒಂದು ನಿಮಿಷ ಸರ್, ಇದು ವಾಸ್ತವಾಂಶ ಸರ್. ಆಮೇಲೆ ಇಲ್ಲಿ ಬೆಂಗಳೂರಿಂದ ಬಂದು ಸರ್, ಬೆಂಗಳೂರಿಂದ ಬಂದು ದಯವಿಟ್ಟು 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 ಸರ್, ಬೆಂಗಳೂರಿಂದ ಬಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯವಿಟ್ಟು ದಯವಿಟ್ಟು ರೀ, ನಾನು ಆರಂಭದಲ್ಲೇ ಹೇಳಿದೆ. ಒಂದು ನಿಮಿಷ ಒಂದು ನಿಮಿಷ ಸರ್, ನಮ್ಮಲ್ಲಿ ರಾಜಕೀಯ ಪಕ್ಷಗಳು ತಂದಿಕ್ಕಿ ಮಾತಾಡಲ್ಲ ಸರ್ ಊರಲ್ಲಿ. ಮೊನ್ನೆ ನಮ್ದು ಹಸು ಬಿದ್ದೋಗಿತ್ತು, ಎತ್ತಕ್ ಬರ್ರಿ ಊರಲ್ಲಿ ಬರಲ್ಲ. ಅಯ್ಯೋ ಅಷ್ಟು ವಿರೋಧ ಅದೇ ನಮ್ಗೆ ಆತಂಕ ಇದೆ ಸರ್, ಮಾತಾಡಲ್ಲ ಸರ್. ನನ್ನ ಹೆಸರು ಸುಮಾ ಅಂತ, ಕಂಚಕಾರನಹಳ್ಳಿ, ಕಂಚಕಾರನಹಳ್ಳಿ ಪಂಚಾಯತಿನೇ, ಬಿಡದಿ ಹೋಬಳಿ. ನಾನು ಒಂದೇ ಪ್ರಶ್ನೆ ಸರ್ಗೆ ಕೇಳೋದು, ಇವಾಗ ರೆಡ್ ಝೋನ್ ಅಂತ ಹೇಳಿದ್ರು, ನಾವು ಯಾವುದೇ ಕುಮಾರಸ್ವಾಮಿ ಜಮೀನ್ಗೋ ಅಥವಾ ಡಿ ಕೆ ಅವ್ರ ಜಮೀನ್ಗೋ ಯಾರಿಗೂ ನಾವು ಜಮೀನಿಗೋಸ್ಕರ ಬಂದಿಲ್ಲ, ನಮ್ಮ ಜಮೀನು ನಮ್ಮ ರೈತರಿಗೋಸ್ಕರ ನಾವು ಕೂತಿರೋದು. ಇನ್ನೊಬ್ರು ಮಾರ್ಕೋತಾರೋ ಬಿಟ್ಕೋತಾರೋ ಅದು ನಮ್ಮ ಸಂಬಂಧ ಇಲ್ದಿರೋದು, ಅವ್ರ ಕಷ್ಟ ಅಂದಾಗ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ರೆಡ್ ಝೋನ್ ಮಾಡಿದಾಗ 2006-07 ಸರ್ ಅವ್ರು ಬಾಲಕೃಷ್ಣ ಸರ್ ಅವರ ಪಕ್ಷದಲ್ಲೇ ಇದ್ದಿದ್ದು. ಅವ್ರು ರೆಡ್ ಝೋನ್ ತೆಗಿಸ್ಬೋದಿತ್ತಲ್ಲ, ಅವಾಗ ರೈತರಿಗೆ ಯಾಕೆ ಈ ಥರ ಮಾಡ್ತಿಂತ ಅವ್ರು ಕೇಳ್ಬೋದಿತ್ತು. ಅವ್ರು ಯಾಕೆ ಕೇಳಲಿಲ್ಲ ಅವತ್ತು? ಅದೇ ಪಕ್ಷದಲ್ಲಿದ್ದರು. ಫಸ್ಟ್ನೇದು. ಎರಡನೇದು, ಅವತ್ತು 2006 ಜಮೀನು ನಾವು ರೆಡ್ ಝೋನ್ ಆಗದೆ ಅಥವಾ ಅವತ್ತು ಆಗೋಗಿದ್ರೆ ಪಕ್ಕದಲ್ಲಿ ಎಲ್ಲ ಕಡೆನೂ ಜಮೀನು ಸಿಗ್ತಿರೋದ್ರಿಂದ ನಮಗೆ ಅವತ್ತು ಜಮೀನು ಬೇಕು ಅನ್ನೋ ಆಸೆನೇ ಇತ್ತು. ಯಾಕೆ ರೈತರ ಮಕ್ಕಳಿಗೆ, ರೈತರ ತಂದೆ ತಾಯಿಗಳು ಆಸೆ ಇತ್ತು, ನಮ್ಮ ಮಕ್ಕಳಿಗೆ ಜಮೀನು ತಗೋಬೇಕು ಯಾವುದೇ ಊರಿಗೆ ಹೋದ್ರು ಅಂತ. ನಾವು ಜಮೀನೇ ಪರ್ಚೇಸ್ ಮಾಡ್ತಿದ್ದೋ. ಇವತ್ತಿನ ಆಸೆ ಹಂಗಿಲ್ಲ. ಇವತ್ತು ದುಡ್ಡು ಕೊಟ್ಟು ತೋರಿಸ್ತಿದ್ದಾರೆ, 2 ಕೋಟಿ ಇವ್ರು ಆಸೆ ತೋರಿಸ್ತಿರೋದ್ರಿಂದ. ನಮ್ಮನೇಲಿ 2 ಮಕ್ಕಳಿದೆ ಅಂದರೆ ಏನು ಹೇಳ್ತಾರೆ, ನನಗೆ ಒಂದು ಒಳ್ಳೆ ಕಾರ್ ಬೇಕು ಅಂತಾನೆ, ಒಬ್ಬ ಬೈಕ್ ಬೇಕು, ಇಂಥದ್ದೇ ಬೇಕು ಅಂತಾನೆ. ನನಗೂ ಒಂದು ಆಸೆ, 2 kg ಚಿನ್ನ ಹಾಕೋಬೇಕು, ಮೈ ಮೇಲೆ ಅದು ತಗೋಬೇಕು, ದುಡ್ಡು ಬಂದಿದೆ ರೀ, ಯಾವತ್ತಿರ್ತೀವಿ ಸತ್ತೋಯ್ತೀವಿ ಅಂತ ಆಸೆ ಇರುತ್ತೆ. ಇವತ್ತು ಈ ಥರ ಆಸೆ ಇದೆ. ಅದೇ ಜಮೀನಿದ್ರೆ ಇವತ್ತು ಕಾರ್ ಮಾರಿ ಜಮೀನು ತೊಗೊಳಕ್ಕಾಗಲ್ಲ. ಜಮೀನಿದ್ರೆ ಏನು ಬೇಕಾದ್ರೂ ಮಾಡ್ತೀವಿ, ಜೀವನ ಮಾಡ್ತೀವಿ. ಕಾಂಪೋಸಿಷನ್ ಅಂತ ಕೇಳಿದ್ರು, ಇವತ್ತು 2 ಕೋಟಿ ಕೊಡ್ತಿದ್ದಾರೆ ಅಂತಂದರೆ ಮುಂದಕ್ಕೆ ಇವಾಗ ಒಂದು ಮನೆ ತೊಗೊಂಡ್ವಿ, ಆರೋಳಿಲಿ ಸೈಟ್ ಇವತ್ತು ಇಲ್ಲ ಅಂದ್ರೂ 80-90 ಲಕ್ಷ ಸೈಟ್ ಇದೆ ಸರ್. ತೊಗೊಳಕ್ಕೆ ಒಂದು 50 ಲಕ್ಷ ಕಟ್ಟಿ ನಾವು ಖರ್ಚು ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದೆ, ಇನ್ನೊಂದು 20 ಲಕ್ಷ ಉಳ್ಕೊಳ್ಳುತ್ತೆ ಅಂದ್ಕೊಳ್ಳಿ. 20 ಲಕ್ಷ ತೊಗೊಂಡು ನನ್ನ ಮಕ್ಕಳಿಗೆ ಎಜುಕೇಷನ್ನೇ ಕೊಡ್ಸೋದಾ ಅಥವಾ ಮುಂದಕ್ಕೆ ನಾವು ಜೀವನ ಏನು ಮಾಡೋದು? ಇದೊಂದು ಅಲ್ಲ, ನಿಮ್ಮ ಭಾವನೆ ನನಗೆ ಅರ್ಥ ಆಯಿತು. ಗೌರ್ಮೆಂಟ್ ಅಕ್ವೈರ್ ಮಾಡಿದ್ರಷ್ಟೇ ರೈತ ದುಡ್ಡು ತಗೊಂಡು ಐಷಾರಾಮಿ ಜೀವನ ಮಾಡಬೇಕು ಅಂತಿಲ್ಲ. ಇತ್ತೀಚೆಗೆ 6 ತಿಂಗಳಿಂದ ನೋಡಿದೆ ನಾನು, ಮಗಳ ಮದುವೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಬೇಕು ಅಂತ 4 ಎಕರೆ ಜಮೀನು ಮಾಡ್ದ ಒಬ್ಬ ರೈತ. ಪ್ಯಾಲೇಸ್ ಗ್ರೌಂಡಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ಕನಸಿತ್ತಂತ ಅವನಿಗೆ. 4 ಎಕರೆ ಜಮೀನು ಮಾರ್ದ, ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳ್ಳಿಲ್ಲ ಅದನ್ನು, ಅವನೇ ಮಾರ್ದ. ಅದಕ್ಕೆ ರೈತನ ಮನಸ್ಸಿನಲ್ಲಿ ಐಷಾರಾಮಿ ಜೀವನ ಮಾಡಬೇಕು, ದೊಡ್ಡ ಮನೆ ಕಟ್ಟಿಸ್ಕೋಬೇಕು, ನಾನೊಂದು ಕಾರ್ ಇಟ್ಕೋಬೇಕು, ಏನೋ ಮೈತುಂಬ ಒಡವೆ ಹಾಕ್ಕೋಬೇಕು ಅಂತ ಬಂದುಬಿಟ್ರೆ ಅದನ್ನೇನು ಸರ್ಕಾರನೇ ಅಕ್ವೈರ್ ಮಾಡಬೇಕು ಅಂತಿಲ್ಲ. ಅವ್ರು ಮಾಡ್ಕೊಂಡವ್ರು ಇದ್ದಾರೆ. ಹಂಗೆ ನಾ ಏನು ಜನರಲೈಸ್ ಮಾಡ್ತಾ ಇಲ್ಲ. ಸರ್ಕಾರ ಒಳ್ಳೆಯ ರೇಟ್ ಕೊಡ್ತು ಅನ್ನುವ ಕಾರಣಕ್ಕೆ ಆ ರೇಟನ್ನು ತಗೊಂಡು ಚಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡಿದವರು ಇದ್ದಾರೆ. ಇದನ್ನು ಜನರಲೈಸ್ ಮಾಡೋದು ಬೇಡ. ನನಗೆ ರೈತನಿಗೆ ತನ್ನ ಜಮೀನಿನ ಬಗ್ಗೆ ಇರುವ ಭಾವನಾತ್ಮಕ ಸಂಬಂಧ ಅಂತ ಹೇಳಿ ನನಗೆ ಅರ್ಥ ಆಗುತ್ತದು. ಎಸ್, ಈಗ ಸರ್ ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ ತಕ್ಷಣ ಅಲ್ಲಾಳ್ ಸಂದ್ರ ಅನ್ನೋ ಗ್ರಾಮಕ್ಕೆ ಗೃಹ ಪ್ರವೇಶಕ್ಕೆ ಬಂದರು. ಅಲ್ಲಿ ನಾವು ಜನಗಳೆಲ್ಲ ಹೋಗಿದ್ದಕ್ಕೆ ಹೋದ್ರು. ಅಲ್ಲಿ ನೀವು ಕೊಡೋ ಒಂದು 5 ನಿಮಿಷ 10 ನಿಮಿಷ ಟೈಮ್ನ ನಮ್ಮ ಜನಗಳಿಗೆ ಏನು ನಿಮ್ಮ ಕಷ್ಟ ಸುಖ ಅಂತ ಕೇಳಕ್ಕೆ ನಮ್ಮನ್ನು ಬರಲಿಲ್ಲ ಅವರು. ಸರ್ ದಯವಿಟ್ಟು ಇಲ್ಲಿ ತನಕ ಅವ್ರ ಮೊದಲನೇ ಪ್ರಶ್ನೆಗೆ ಉತ್ತರ, ಆಮೇಲೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆಮೇಲೆ 2ನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸರ್, ಈಗ ನಾನು 2020 ಯಡಿಯೂರಪ್ಪನವರು 1,000 ಎಕರೆನ ಇದಕ್ಕೆ ಕೊಡ್ತಾರೆ, ಏನೋ KIDB ಕೊಡ್ತಾರೆ. ರೆಡ್ ಝೋನ್ ಇದ್ದ ಜಾಗನೇ 1,000 ಎಕರೆ. ಅದರಲ್ಲಿ ತಿಮ್ಮೇಗೌಡರದ್ದು ಒಂದು 230 ಎಕರೆನೋ 260 ಎಕರೆ, 700 ಎಕರೆ ಅಲ್ಲ 900 ಎಕರೆ ಕೊಡೋದು. ಅದರಲ್ಲಿ ಒಂದು 1/3 ತಿಮ್ಮೇಗೌಡರ ಜಾಗ, ಇನ್ನು ಮಿಕ್ಕಿದ ರೈತರ ಜಾಗ. ಸರ್, ಅವತ್ತು ನಾನು ಇವ್ರ ಊರಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಇವತ್ತು ನಮ್ಮ ಹಳೆಯ ಸ್ನೇಹಿತ ತಾಲೂಕ್ ಪಂಚಾಯತಿ ಮೆಂಬರು ಪ್ರಕಾಶ್ ಅಂತ ನಮ್ಮ ಸ್ನೇಹಿತ, ಅವನು ಅವ್ರ ಜೊತೆ ಇದ್ದ, ಅವಾಗ ದಳದಲ್ಲಿದ್ದ. ನಾನು ಕಾಂಗ್ರೆಸ್ಸಲ್ಲಿ ಡಿಫೀಟ್ ಆಗಿದ್ದೆ. ಅವ್ರು ಶಾಸಕರಿದ್ದರು. ಆ 1,000 ಎಕರೆ ಅಕ್ವೈರ್ ಮಾಡಿದಾಗ ನಾನು 1,000 ಎಕರೆ ಅಕ್ವೈರ್ ಮಾಡೋದು ಬೇಡ, ನೀವು ಅಕ್ವೈರ್ ಮಾಡೋದಿದ್ರೆ KIDBಗೆ ಪೂರ್ತಿ ಅಕ್ವೈರ್ ಮಾಡಿ ದುಡ್ಡು ಕೊಡಿ, ಅದರ್ವೈಸ್ ಇದನ್ನು ಡ್ರಾಪ್ ಮಾಡಿ ನೀವು ರೆಡ್ ಝೋನಿಂದ ಅಂತೇಳಿ ಗಲಾಟೆ ಮಾಡಿ ಊರೆಲ್ಲ ಪ್ರೆಸ್ ಮೀಟ್ ಮಾಡಿದ್ದೀನಿ. ಮಾಹಿತಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ನಾನು ಪ್ರೆಸ್ ಮೀಟ್ ಮಾಡಿರೋದನ್ನು. ಹಾಂ, ಯಾರು ಅವತ್ತು ನೋಡಿ ಸರ್, ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಅವತ್ತು. ಓಕೆ, ಯಡಿಯೂರಪ್ಪನವರು ಇದನ್ನು ಕೆಂಪು ವಲಯದಿಂದ ಅಕ್ವೈರ್ ಮಾಡಿದಾಗ ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ತಾವು ನೋಡಬೇಕು. ಕೆಂಪು ವಲಯದಿಂದ ಮುಕ್ತಿಗೊಳಿಸಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅವತ್ತು ಇವ್ರು ಯಾರು ಬರಲಿಲ್ಲ ನನ್ನ ಜೊತೆ ಹೋರಾಟಕ್ಕೆ. ಈ 3-4 ಒಂದು ನಿಮಿಷ ಸರ್, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯಮಾಡಿ. ಈಗ ಇವ್ರು ಶಾಸಕರಿದ್ರಲ್ಲ,
ಇವರು ಇಲ್ಲಿ ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ ಡಿಬೇಟರ್ ಪ್ರಾಮಾಣಿಕವಾಗಿ ಮಾಡೋಣ, ರಾಜಕೀಯವಾಗಿ ಡಿಬೇಟರ್ ರಾಜಕೀಯವಾಗಿ ಮಾಡೋಣ, ಬೇಡ ಪ್ರಾಮಾಣಿಕವಾಗಿ ಆಗಲಿ ಮಾಡೋಣ ಅಲ್ವಾ. ಇವ್ರು ಶಾಸಕರು ಅವತ್ತು ಮನೆ ಬಿಟ್ಟು 1,000 ಅಕ್ವೈರ್ ಮಾಡಿದಾಗ ನಮ್ಮ ಜೊತೆ ಬಂದು ಕೂತ್ಕೋಬೋದಾಗಿತ್ತಲ್ಲ, ಇದನ್ನು ಈ ಡಿಬೇಟಲ್ಲಿ ಭಾಗವಹಿಸ್ಬೋದಾಗಿತ್ತಲ್ಲ. ಅವತ್ತು ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ ಅಂತ ತೆಗೆದು ನೋಡಿ. ಅವತ್ತು ನಾವು ಒಂದು ನಿಮಿಷ ಸರ್, ಅವತ್ತು ನಾವು ಈ ಹೋರಾಟಕ್ಕೆ ಇಳಿದಿದ್ದರೆ ಇದಕ್ಕೊಂದು ಮುಕ್ತಿ ಸಿಕ್ತಿತ್ತು. ಯಡಿಯೂರಪ್ಪನವ್ರು ನಮ್ಮನ್ನು ಕರ್ಸ್ಕೊಂಡು ನಮ್ಮ ಹತ್ರ ಚರ್ಚೆ ಮಾಡಿ ಏನು ಮಾಡಲ್ಲಪ್ಪ ನಿಮಗೆ, ನಾವೇನು ತೊಂದರೆ ಕೊಡೋದಿಲ್ಲ, ಸದ್ಯಕ್ಕೆ ಏನು ಮಾಡಲ್ಲ ಅಂತ 2 ತಿಂಗಳಾದಮೇಲೆ ಆ 1,000 ಎಕರೆ KIDBಗೆ ನೋಟಿಫೈ ಮಾಡಿ, ಇನ್ನು ಮಿಕ್ಕಿದ್ದು ಜಮೀನನ್ನ 30% ಕಮರ್ಷಿಯಲ್ಲು, 30% ರೆಸಿಡೆನ್ಷಿಯಲ್ಲು, ಮಿಕ್ಕಿದ್ದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ಆದೇಶ ಪಾಸ್ ಮಾಡೋರೆ ಸರ್, ಆರ್ಡರ್ ಮಾಡೋರೆ ಯಡಿಯೂರಪ್ಪನವರು. ಬಾಲಕೃಷ್ಣ ಅವರೇ, ನಿಮಗೂ ಹೇಳ್ತೀನಿ, ಒಂದು ನಿಮಿಷ ಅವ್ರು ನಮ್ಮ ಜೊತೆ ಹೋರಾಟ. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಳಿದ್ರು, ನಮ್ಮನ್ನು ಕೇಳಲಿಲ್ಲ ಅಂತ. ಸರ್, ನಾನು ನಮ್ಮ ರೈತರು ಹೋರಾಟಗಾರನ್ನೆಲ್ಲ ಒಂದು ಸರಿ ಮೀಟಿಂಗ್ ಕರೆದೆ ನಾನು, ರಾಮನಗರದಲ್ಲಿ ಬನ್ನಿರಿ ಮಾತಾಡೋಣ ಅಂತ. ಇದೇ ಜನತಾದಳದವ್ರು ಏನು ಮಾಡಿದ್ರು ಗೊತ್ತಾ ಸರ್, ಬಾಲಕೃಷ್ಣ ಕರಿತಾವನೆ, ನೀವು ಲಾರಿ ಮಾಡ್ಕೊಂಡೋಗಿ, ಟೆಂಪೋ ಮಾಡ್ಕೊಂಡೋಗಿ, ಜನ ಕರ್ಕೊಂಡೋಗಿ 3-4 ಸಾವಿರ ಜನ ಕರ್ಕೊಂಡೋಗಿ ಗಲಾಟೆ ಮಾಡಿ ಅಂದರೆ ನಾವು ಅಲ್ಲಿ ಮೀಟಿಂಗ್ ಮಾಡೋಕ್ಕಾಯ್ತದೆ ಸರ್. ಈಗ ನಾನು ಹೋಗಿದ್ದೆ, ಹಳ್ಳಾಳ ಒಂದು ನಿಮಿಷ ನಾನು ಹೇಳಿ ಉತ್ತರ ಕೊಡ್ತೀರಮ್ಮ. ಹಳ್ಳಾಳ ಸಂದರ್ಭಕ್ಕೆ ಬಂದಾಗ ನೀವೆಲ್ಲ ಕೂಗಾಡಿದ್ರಿ, ನಮ್ದೇನು ತಪ್ಪು ಇಲ್ಲ, ನಾನೇನಾದ್ರು ರಿಯಾಕ್ಟ್ ಮಾಡಿದ್ನಾ? ಆಯ್ತಮ್ಮ, ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಬಂದೆ. ಅನೇಕ ಜನ ನನಗೆ ಹೇಳಿದ್ರು, ಆ ಮೀಡಿಯಾದಲ್ಲಿ ಬಂತು ಕೇಸ. ನಾನಂದೆ, ನನ್ನ ರೈತರು ನೊಂದವ್ರೆ, ನನಗೆ ಬೈಯೋ ಹಕ್ಕ ಅವ್ರಿಗೆ ಐತೆ, ಓಟ್ ಹಾಕವ್ರು ನನಗೆ ಈ ಜಾಗದಲ್ಲಿ ಕುಂಡ್ಸವ್ರೆ, ನನಗೆ ಬೈಯೋ ಹಕ್ಕ ಅವ್ರಿಗೆ ಐತೆ, ಬೈದವ್ರೆ, ಕೇಸು ಗೀಸು ಯಾವುದೇ ಕಾರಣಕ್ಕೆ ಹಾಕ್ಕೊಡ್ದು ಅಂತ ಗಲಾಟೆ ಮಾಡಿ ಕಳಿಸ್ತೆ ಅವ್ನಿಗೆ. ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರು ನನಗೆ. ಆಮೇಲೆ ನಾನು ಸೆಕ್ಯೂರಿಟಿ ತೊಗೊಂಡ್ಬಂದಿರಲಿ ಅವ್ರ ಊರಿಗೆ, ನಾನು ಒಬ್ಬನೇ ಬಂದಿದ್ದೆ. ಬಟ್ ನನಗೇನಾಗ್ತದೆ ಅಂದರೆ, ನೋಡಿ ನಾನು ಹೋಗ್ತೀನಿ ಅಲ್ಲಿಗೆ ಅಂದ್ಕೊಳ್ಳಿ, ಯಾರೋ ನ್ಯೂಸೆನ್ಸ್ 4 ಜನ ಏನೋ ನ್ಯೂಸೆನ್ಸ್ ಮಾಡ್ತಾರೆ, ಅದನ್ನೇ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಮೀಡಿಯಾಗಳಲ್ಲಿ ತೋರಿಸ್ತಾರೆ ಅಷ್ಟೇ. ನನಗೇನು ಭಯದಿಂದ ಅಲ್ಲ, ನಾಳೆನೂ ಹೋಗ್ತೀನಿ, ಒಂದು ಏಟು ಹೊಡೆದ್ರೆ ನನಗೆ ಓಟ್ ಹಾಕಿರೋರು, ನನ್ನ ಸಾಕಿರೋರು ಹೊಡಿಬೋದು ಅಷ್ಟೇ. ಆದರೆ ಇದೊಂದು ಹೇಳ್ತೀನಲ್ಲ ಸರ್, ಇದು ರಾಜಕೀಯ ಚರ್ಚೆ ಆಗ್ಬೋದು. ಇಷ್ಟೊತ್ತು ಮಾತಾಡಿದಾಗ ನನಗೆ ಅನ್ನಿಸ್ತಾ ಇರೋದು ಎಲ್ಲೋ ಒಂದು ಕಡೆ ದೊಡ್ಡ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ. ನೀವು ಯಾವುದೋ ಗೃಹ ಪ್ರವೇಶಕ್ಕೆ ಬಂದಾಗ ಅವ್ರ ಬಗ್ಗೆಂದು 5 ನಿಮಿಷ ಮಾತಾಡೋದಿದೆಯಲ್ಲ, ಅದೆಲ್ಲ ಸರಿ ಹೋಗೋದಲ್ಲ. ನನಗೆ ಈಗ ನೆನಪಾಗ್ತಾ ಇದೆ, 12-13 ವರ್ಷದಿಂದ ಗುಜರಾತ್ ವಿಧಾನಸಭಾ ಎಲೆಕ್ಷನ್ ಕವರೇಜಿಗೆ ಹೋಗಿದ್ದೆ ನಾನು. ಅಲ್ಲೊಂದು ಟಾಟಾ ನ್ಯಾನೋ ಘಟಕ ಬರುತ್ತೆ ಅಂದಾಗ ಆನಂದದಲ್ಲಿ ಅಲ್ಲೂ ಲ್ಯಾಂಡ್ ಅಕ್ವಿಸಿಷನ್ ಆಯಿತು. ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಒಂದಷ್ಟು ಕೊಡ್ತಾರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲ್ಯಾಂಡ್ ಒಂದಷ್ಟು ಕೊಡ್ತಾರೆ, ರೈತರ ಲ್ಯಾಂಡ್ ಇನ್ನಷ್ಟು ಕೊಡ್ತಾರೆ. ಅರ್ಧ ರಾಜ್ಯ ಸರ್ಕಾರ ಹೋಗಿ ಅವ್ರ ಊರಲ್ಲಿ ಕೂತ್ಕೊಳ್ಳುತ್ತೆ ಸರ್. ಒಬ್ಬೊಬ್ಬ ರೈತನು ಕರೆದು ಕನ್ವಿನ್ಸ್ ಮಾಡ್ತಾರೆ ಅವರು, ನಿನ್ನ ಜಮೀನು ಇಷ್ಟಿದೆ, ಇಷ್ಟು ಕೊಡೋದಕ್ಕೆ ಅವಕಾಶ ಇದೆ, ಅದನ್ನೇ ಇಷ್ಟು ಜಾಸ್ತಿ ಮಾಡಿ ನಾವು ಕೊಡ್ತಾ ಇದ್ದೀವಿ, ನಿನಗೆ ಮೋಸ ಆಗ್ತಿಲ್ಲ. ಸ್ವತಃ DC ಹೋಗಿ ಒಂದು ಕಲ್ಯಾಣ ಮಂಟಪದಲ್ಲಿ ಹೋಗಿ ಕೂತ್ಕೋತಾರೆ ಅವರು, ಆ ಅಧಿಕಾರಿಗಳು ಕೂತ್ಕೋತಾರೆ. ಪ್ರತಿಯೊಬ್ಬ ರೈತನಿಗೂ ಅದು ಆ ಪ್ರಯತ್ನ ಇಲ್ಲ, ಆಗಿಲ್ಲ ಅಂತ ಇವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಕನ್ಫ್ಯೂಷನ್ ಇದೆ ಸರ್, ಅವ್ರಿಗೆ ಕನ್ಫ್ಯೂಷನ್ ಇದೆ. ಸರ್, ಈಗ ನೀವು ಹೊಟ್ಟೆ ನೋವು ಬಂದರೆ ನಾವು ಔಷಧಿ ಕೊಡ್ಬೋದು, ಹೊಟ್ಟೆ ನೋವು ಬಂದಂಗೆ ನಾಟಕಾಡಿದ್ರೆ ನಾವು ಹೆಂಗೆ ಔಷಧಿ ಕೊಡೋಕ್ಕಾಗ್ತದೆ ಸರ್? ದಯಮಾಡಿ ನಾನು ಹೇಳ್ತೀನಿ, ಪ್ರಯತ್ನ ನಡೆದಿದೆ ಸರ್. ಓಕೆ, ಈ ರೇಟ್ ಈ ಮಟ್ಟಕ್ಕೆ ಬರಬೇಕಂದ್ರೆ ಅವ್ರು ಬೇಕಾದ್ರೆ ಅವ್ರ ನಾಯಕರುಗಳು ಕೊಟ್ಬಿಟ್ಟು ಇದ್ರು 2013 ಆ್ಯಕ್ಟ್ ಪ್ರಕಾರ, ಕೇಂದ್ರ ಸರ್ಕಾರದ ಆ್ಯಕ್ಟ್ ಪ್ರಕಾರ ಇದಕ್ಕೆ ಎಷ್ಟು ಕೊಡ್ಬೋದು SR ಪ್ರಕಾರ ಅಂತ ತಿಳ್ಕೊಳ್ಳಿ. ಅವರು 1.5 ಮೇಲೆ ಹೋಗಂಗೆ ಇಲ್ಲ. ಇದು ಒಂದು ನಿಮಿಷ ಇರ್ರಿ, 1.5 ಮೇಲೆ ಹೋಗಂಗೆ ಇಲ್ಲ. 1.5 ಕೋಟಿ ಹೈಯೆಸ್ಟ್ ಕೊಡೋಕ್ಕಾಗೋದು. ಇರ್ರಪ್ಪ ಒಂದು ನಿಮಿಷ, ಯಾರದು ಮಾತಾಡೋದು ಕೇಳಿಸ್ಕೊಡ್ರಿ ಸರ್. ಇದಕ್ಕೆ 1.5 ಕೋಟಿ ಎಷ್ಟು ಕೊಡೋಕ್ಕಾಗೋದು. ಆದರೂ ನಾವು ಬೇರೆ ಬೇರೆ ಮೂಲಗಳಿಂದ ಹುಡುಕಿ ಇದನ್ನೇನಾದ್ರು ಮಾಡಿ 2 ಕೋಟಿ ದಾಟಿಸ್ಬೇಕು. ಯಾಕಂದ್ರೆ ಅಕ್ಕಪಕ್ಕ ತುಂಬ ರೇಟ್ ಇದೆ, ನಾವೊಂದು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಆ ರೇಟಿಗೆ ನಾವೇನಾರು ಮಾಡಿ ರೀಚ್ ಮಾಡಬೇಕು ಅಂತೇಳಿ ಬೇರೆ ಬೇರೆ ಮೂಲಗಳಿಂದ ಹುಡುಕಿ ಅದನ್ನು 2 ಕೋಟಿ ಮೇಲ್ಪಟ್ಟು ಮಾಡಿದ್ದೀವಿ ನಾವು. ಈಗ ನಾನು ಹೇಳಿದ್ನಲ್ಲ, ನಾನು ಹೋರಾಟ ಮಾಡೋಕೆ ಹೋದ್ನಲ್ಲ, ಇವ್ರು ಬರಲಿಲ್ಲ ನನ್ನ ಜೊತೆ. ನೀವು ಬರ್ಬೋದಾಗಿತ್ತಲ್ಲ ಅವತ್ತು. ನಿಮ್ಮ ಲೀಡ್ರು ಮಂಜುನಾಥ್ ಅವ್ರನ್ನ ಅವತ್ತು ಮಂತ್ರಿ MLA ಆಗಿದ್ರಲ್ಲ, ಅವ್ರನ್ನ ಕರ್ಕೊಂಬರ್ಬೋದಾಯ್ತಲ್ಲ ನಮ್ಮ ಜೊತೆಗೆ. ಎಲ್ಲೋಗಿದ್ರು ಅವತ್ತು? ಸರ್, ಅವತ್ತು ಇವರು ಇದೇ ನಮ್ಮ ಬಾಲಣ್ಣವರು ಏನಲ್ಲಿ 1000 ಎಕರೆ. ನಾ ಒಂದು ಮಾತು ಹೇಳ, ಇಲ್ಲಿ ತನಕ ಏನಾಗಿದೆ ಇದೇನು ರೀ, ಇಲ್ಲಿ ತನಕ ಏನಾಗಿದೆ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಬಿಟ್ಟಾಕಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.